ಅಶ್ಲೀಲ ವಿಡಿಯೋ ವೈರಲ್ ಬಳಿಕ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು 27 ದಿನಗಳು ಉರುಳು ಹೋಗಿದೆ. ಏನೆಲ್ಲ ಹೈಡ್ರಾಮಾಗಳು ನಡೆಯಿತು ಅನ್ನುವುದನ್ನ ನೀವೇ ನೋಡಿದ್ರಿ. ತಂದೆ ರೇವಣ್ಣ ಕೂಡ ಜೈಲಿಗೆ ಹೋಗಿ ಬರಬೇಕಾಯ್ತು. ಇಷ್ಟಾದ್ರೂ ಪ್ರಜ್ವಲ್ ವಾಪಸ್ ಬರಲೇ ಇಲ್ಲ. ಮೊನ್ನೆ ತಾನೇ ಪ್ರಜ್ವಲ್ ಎಲ್ಲಿದ್ದೀಯಾ, ಎಲ್ಲಿದ್ರೂ ಬಂದ್ಬಿಡು ಅಂತ ಹೇಳಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಕೈ ಮುಗಿದು ಬೇಡ್ಕೊಂಡ್ರು. ಇದೀಗ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಮೊಮ್ಮಗನಿಗೆ ಪತ್ರ ಸಂದೇಶದ ಮೂಲಕ ವಾಪಸ್ ಬರುವಂತೆ ಎಚ್ಚರಿಕೆ ರವಾನಿಸಿದ್ದಾರೆ. ಬರದೇ ಇದ್ರೆ ಕುಟುಂಬದಿಂದಲೇ ಹೊರ ಹಾಕುವಂತಹ ವಾರ್ನಿಂಗ್ ನ ದೊಡ್ಡಗೌಡರು ಕೊಟ್ಟಿದ್ದಾರೆ. ನಾವು ಪ್ರಜ್ವಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಯಾವ ತಕರಾರು. ಪ್ರಜ್ವಲ್ ಎಲ್ಲಿದ್ರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನ ಎದುರಿಸಬೇಕು ಅಂತ ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ. ಇದು ಅಶ್ಲೀಲ ಕಳಂಕದ ಸಂಕಷ್ಟ ಕಾಲ. ಕಳೆದ 60 ವರ್ಷಗಳಿಂದ ರಾಜಕೀಯವನ್ನೇ ಉಸಿರಾಡ್ತಾ ಇರೋ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಅವರ ಕುಟುಂಬಕ್ಕೆ ಅಂಟಿದಂತಹ ಕಪ್ಪು ಚುಕ್ಕೆ. ರಾಜಕೀಯದಲ್ಲಿ ಮೊಮ್ಮಗ ಪ್ರಜ್ವಲಿಸಬೇಕೆಂಬ ಹಂಬಲಕ್ಕೆ ಪ್ರಕರಣ ಹುಳಿ ಹಿಂಡಿದೆ. ಮೊಮ್ಮಗ ಪರದೇಶಿಯಾಗಿದ್ದು, ಮಗ ಜೈಲು ಯಾತ್ರೆಯನ್ನ ಅನುಭವಿಸಿದ್ದು, 92ರ ವಸಂತದ ಸಂತಸವನ್ನೂ ಕಸ್ತಿತ್ತು. ಜನ್ಮದಿನದಂದು ಮೌನ ಮುರಿದಿದ್ದ ಗೌಡ್ರು ಮೊಮ್ಮಗನ ವಿರುದ್ಧ ಕ್ರಮ ಆಗಬೇಕು ಎಂದಿದ್ರು. ಇದೀಗ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಎಚ್.ಡಿ. ದೇವೇಗೌಡರಿಂದ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಪತ್ರ. ಎಲ್ಲೇ ಇದ್ರೂ ಬಂದು ವಿಚಾರಣೆಗೆ ಹಾಜರಾಗುವಂತೆ ಆದೇಶ. ಮೊಮ್ಮಗನೇ, ಎಲ್ಲಿದ್ರೂ ಕೂಡ್ಲೇ ದೇಶಕ್ಕೆ ವಾಪಸ್ ಬಂದು ಬಿಡು. ಎಸ್ಐಟಿ ತನಿಖೆಗೆ ಹಾಜರಾಗ್ಬಿಡು. ಇದು ಅಶ್ಲೀಲ ಕಳಂಕ ಹೊತ್ತು ಕಣ್ಮರೆಯಾಗಿರುವ ಮೊಮ್ಮಗನ ಕುರಿತು ಜೆಡಿಎಸ್ ಸುಪ್ರೀಮೋ ಮಾಜಿ ಪ್ರಧಾನಿ ದೇವೇಗೌಡರು ಪತ್ರದ ಮೂಲಕ ಕಳುಹಿಸಿರುವ ಖಡಕ್ ಮೆಸೇಜ್. ಎಸ್, ಯಾರೇ ತಪ್ಪು ಮಾಡಿದ್ರೂ ತಪ್ಪೇ. ತಪ್ಪಿತಸ್ಥನ ಸ್ಥಾನದಲ್ಲಿ ನಿಂತಿರುವ ಮೊಮ್ಮಗನ ವಿದೇಶಿ ಯಾತ್ರೆ ದೇವೇಗೌಡರ ಕಣ್ಣು ಕೆಂಪಗಾಗಿಸಿದೆ. 6 ದಶಕಗಳಿಂದ ಜೊತೆಗಿರುವ ಜನರ ವಿಶ್ವಾಸ ಮರಳಿ ಪಡೆಯೋಕೆ ಮೊಮ್ಮಗ ಕಾನೂನಿಗೆ ತಲೆ ಬಾಗಲೇಬೇಕಿದೆ. ಇನ್ನು ಮೊಮ್ಮಗನಿಗೆ ಬರೆದಿರುವ ಪತ್ರವನ್ನ ದೇವೇಗೌಡರು ಸಾಮಾಜಿಕ ಜಾಲತಾಣದಲ್ಲೂ ಪೋಸ್ಟ್ ಮಾಡಿದ್ದಾರೆ. ಹಾಗಿದ್ರೆ ದೇವೇಗೌಡರು ಮೊಮ್ಮಗನಿಗೆ ಬರೆದಿರುವಂತಹ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಪ್ರಜ್ವಲ್ ಎಲ್ಲಿದ್ರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನ ಎದುರಿಸಬೇಕು ಅಂತ ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ. ಮತ್ತೆ ಹೇಳ್ತಿದ್ದೇನೆ, ಇದು ನಾನು ಅವನು ಕೊಡ್ತಿರೋ ಎಚ್ಚರಿಕೆ ಅಂತ ಕೂಡ ತಿಳಿಬೇಕು. ಅವನು ಈ ಎಚ್ಚರಿಕೆಗೆ ಮನ್ನಣೆ ಕೊಡದೇ ಇದ್ದಲ್ಲಿ ನನ್ನ ಮತ್ತು ಕುಟುಂಬದವರೆಲ್ಲರ ಕೋಪವನ್ನ ಅವನು ಎದುರಿಸಬೇಕಾಗುತ್ತೆ. ಅವನು ಎಸ್ಕಿದ್ದಾನೆ ಅಂತ ಹೇಳಲಾಗ್ತಾ ಇರೋ ತಪ್ಪುಗಳನ್ನ ತೀರ್ಮಾನ ಮಾಡೋಕೆ ಕಾನೂನಿದೆ. ಆದ್ರೆ ಈ ಎಚ್ಚರಿಕೆಗೆ ಅವನು ತಲೆಬಾಗದಿದ್ದಲ್ಲಿ ಅವನು ಮನೆಯವರ ಕಣ್ಣಲ್ಲಿ ಏಕಾಂಗಿ ಆಗೋದ್ರಲ್ಲಿ ಯಾವ ಸಂದೇಹ ಇಲ್ಲ. ನನ್ನ ಬಗ್ಗೆ ಅವನಿಗೇನಾದ್ರೂ ಗೌರವ ಇದ್ರೆ ಅವನು ಕೂಡ್ಲೇ ಹಿಂದಿರುಗಿ ಬರಬೇಕು. ಪ್ರಜ್ವಲ್ಗೆ ದೇವೇಗೌಡರ ಪತ್ರ ಕುರಿತು ಸಿಎಂ ಲೇವಡಿ. ಪ್ರಜ್ವಲ್ ಕಳುಹಿಸಿದ್ದೇ ಅವರು ಎಂದ ಸಿಎಂ ಸಿದ್ದರಾಮಯ್ಯ. ಇನ್ನು ಪ್ರಜ್ವಲ್ ವಾಪಸ್ ಬಂದ್ಬಿಡು ಅಂತ ಮಾಜಿ ಪ್ರಧಾನಿ ದೇವೇಗೌಡರ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು, ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು, ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ಒಟ್ಟಾರೆ ಪ್ರಜ್ವಲ್ ರೇವಣ್ಣಗೆ ದೇವೇಗೌಡರು ಭಾವನಾತ್ಮಕವಾಗಿ ಹಾಗೂ ಎಚ್ಚರಿಕೆ ನೀಡುವ ಮೂಲಕ ಪತ್ರ ಕಳುಹಿಸಿದ್ದಾರೆ. ಈ ಪತ್ರ ನೋಡಿದ ಮೇಲಾದ್ರೂ ದೇವೇಗೌಡರು ಹಾಗೂ ಕುಟುಂಬದ ಗೌರವಕ್ಕೆ ಬೆಲೆ ಕೊಟ್ಟು ಪ್ರಜ್ವಲ್ ವಾಪಸ್ ಬಂದು ಎಸ್ಐಟಿಗೆ ಶರಣಾಗ್ತಾರಾ ಅನ್ನೋದೇ ಕುತೂಹಲ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.